ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಲ್ಯಾಂಡ್ ಸರ್ವೆ ಎಕ್ಸಾಮ್ಗಾಗಿ ಪ್ರಿಪೇರ್ ಆಗ್ತೀರಾ ಅವ್ರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಲ್ಯಾಂಡ್ ಸರ್ವೆ ರೀನೋಟಿಫಿಕೇಶನ್ ಆಗಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಸೊ ರೀನೋಟಿಫಿಕೇಶನ್ ಆಗಿದ್ದ ಕೂಡಲೇ ಎಕ್ಸಾಮ್ ಬರೀಬೇಕು, ಜಾಬ್ ತೊಗೊಳ್ಬೇಕು, ಬೇಗನೆ ಅಪಾಯಿಂಟ್ ಆಗಬೇಕು ಅನ್ನೋದು ಬಹಳಷ್ಟು ಜನ ಕನಸಿದೆ. ಸೊ ಇಂಥ ಸಂದರ್ಭದಲ್ಲಿ ರೀಸೆಂಟಾಗಿ ಲಾಸ್ಟ್ ಒಂದು 2-3 ಡೇಸ್ ಕೆಳಗಡೆ ಡಿಪಾರ್ಟ್ಮೆಂಟ್ ಅವರು ಒಂದು ಸಿ ಅಂಡ್ ರೂಲ್ಸ್ನ ರಿಲೀಸ್ ಮಾಡಿರ್ತಾರೆ. ಆ ಸಿ ಅಂಡ್ ರೂಲ್ಸ್ನ ನಾನು ನಿಮ್ಗೆ ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ. ಆ ಸಿ ಅಂಡ್ ರೂಲ್ಸಲ್ಲಿ ಏನಿತ್ತು, ಏನೆಲ್ಲ ಬದಲಾವಣೆ ಆಗಿದೆ ಅಂತೇಳಿ. ಸೊ ಬಟ್ ಇದು ಫೈನಲ್ ಅಲ್ಲ. ಸಾಕಷ್ಟು ಜನ ಆಕ್ಷೇಪಣೆನ ಸಲ್ಲಿಸಿದ್ದಾರೆ. ಇನ್ನೊಂದು 10-15 ದಿನದೊಳಗಡೆ ಆಕ್ಷೇಪಣೆನ ಕನ್ಸಿಡರ್ ಮಾಡಿಬಿಟ್ಟು ರಿವ್ಯೂ ಮಾಡ್ತಾರೆ. ಮತ್ತೆ ಸಿ ಅಂಡ್ ರೂಲ್ಸು ಬದಲಾವಣೆ ಆಗೋ ಸಾಧ್ಯತೆ ಇರ್ತವೆ. ಆದರೆ ಈಗ ಪ್ರೆಸೆಂಟ್ ಆಗಿ ಕೊಟ್ಟಿರುವಂಥ ಸಿ ಅಂಡ್ ರೂಲ್ಸಲ್ಲಿ ಏನು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಇದನ್ನು ಯಾವುದೇ ಕಾರಣಕ್ಕೂ ತೆಗೆದಾಕಲ್ಲ. ಇದಕ್ಕಿಂತ ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ ಆ್ಯಡ್ ಮಾಡ್ಬೋದು ಆ್ಯಸ್ ಲೈಕ್ ಅರ್ಲಿಯರ್ ನೋಟಿಫಿಕೇಷನ್. ಸೊ ಕಳೆದ ಹಳೆಯ ನೋಟಿಫಿಕೇಷನಲ್ಲಿ PUC ಮತ್ತು ITI ಆದವರು ಕೂಡ ಇತ್ತು. PUC ಮ್ಯಾಥಮೆಟಿಕ್ಸಲ್ಲಿ 60% ವಿತ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರಬೇಕು. ITI ಸರ್ವೆ ಮಾಡ್ಕೊಂಡಿದ್ದರೆ ಅವರು ಎಲಿಜಿಬಲ್ ಆಗಿದ್ದರು. ಆದರೆ ಹೊಸದಾಗಿ ಬಂದಿರುವಂಥ ಸಿ ಅಂಡ್ ರೂಲ್ಸಲ್ಲಿ ಇವರಿಬ್ಬರಿಗೆ ಎಲಿಜಿಬಿಲಿಟಿ ಕೊಟ್ಟಿರಲಿಲ್ಲ. ಹಾಗೂ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೂ ಕೊಟ್ಟಿರಲಿಲ್ಲ. ಸೊ ಈ ಬಾರಿ ಏನು ಅದು ಆಕ್ಷೇಪಣೆಯನ್ನು ಸಲ್ಲಿಸಿದ ನಂತರ ರಿವ್ಯೂ ಮಾಡಿದ ನಂತರ ಕಮಿಟಿ ರಿವ್ಯೂ ಮಾಡ್ತಾರೆ. ರಿವ್ಯೂ ಮಾಡಿದ ನಂತರ ಈ ಕೆಲವೊಂದು ಬದಲಾವಣೆ ನೋಡ್ಬೋದು. ಏನೆಲ್ಲ ಬದಲಾವಣೆ ನೋಡ್ಬೋದು ಅನ್ನೋದ್ರ ಬಗ್ಗೆನೇ ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇಂಜಿನಿಯರಿಂಗ್, BSc ಮತ್ತು ಡಿಪ್ಲೊಮೋದವರಿಗೆ ಈ ಹೊಸದಾಗಿ ಬಿಟ್ಟಿರುವಂಥ ಸಿ ಅಂಡ್ ರೂಲ್ಸಲ್ಲಿ ಎಲಿಜಿಬಿಲಿಟಿನ ಕೊಟ್ಟಿರ್ತಾರೆ. ಅದಾದ ನಂತರ ಈ ಹೊಸದಾಗಿ ಬಂದಿರುವಂಥ ಸಿ ಅಂಡ್ ರೂಲ್ಸು ಏನೆಲ್ಲ ಬದಲಾವಣೆನ ತರ್ಬೋದು, ಅಥವಾ ಈ ಆಕ್ಷೇಪಣೆನ ಸಲ್ಲಿಸಿದ ನಂತರ ಏನೆಲ್ಲ ಬದಲಾವಣೆನ ನಾವು ನೋಡ್ಬೋದು ಅನ್ನೋದ್ರ ಬಗ್ಗೆನೇ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾವುದೇ ಡೀಟೇಲು ನಿಮ್ಗೆ ಏನೇ ಡೌಟು ಇತ್ತಂತಂದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ರಿಪ್ಲೈ ಮಾಡ್ತೀನಿ. ಹಾಗೂ ಕೊನೆಯದಾಗಿ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತಂದರೆ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಈ ಲ್ಯಾಂಡ್ ಸರ್ವೆ ನೋಟಿಫಿಕೇಷನಿನ ಪ್ರತಿಯೊಂದು ಅಪ್ಡೇಟು ನಾನು ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ನಿಮ್ಮ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನಾನು ನೋಡಿಕೊಂಡು ನಿಮಗೆ ರಿಪ್ಲೈನ ಕೊಡ್ತೀನಿ. ಸೊ ಹೊಸದಾಗಿ ಬಿಟ್ಟಿರುವಂಥ ಸಿ ಅಂಡ್ ರೂಲ್ಸ್ನ ಒಮ್ಮೆ ನೋಡೋಣ. ಸೊ ಅದಕ್ಕೆ ತಕ್ಕಂತೆ ಏನೆಲ್ಲ ಬದಲಾವಣೆ ಆಗಬಹುದು ಅಂತ ಅನ್ನೋದನ್ನು ಒಂದಿಷ್ಟು ಅನಾಲಿಸಿಸ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲ್ಯಾಂಡ್ ಸರ್ವೇರು ಮೊತ್ತ 37,500 ರೂಪಾಯಿ ಬೇಸಿಕ್ ಆಗಿರುತ್ತೆ. ಇದು ನಿಮ್ಗೆ ಗೊತ್ತಿರೋಂಥ ವಿಚಾರ. ಸೊ ಇಲ್ಲಿ ನಿಮ್ಗೆ ಇನ್ನೊಂದೇನು ಮೆನ್ಷನ್ ಮಾಡಿದ್ದಾರೆ, 100% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮುಖಾಂತರ ಮಾಡ್ಕೊಳ್ಬೇಕು ಆ್ಯಸ್ ಪರ್ ಕರ್ನಾಟಕ ಸಿವಿಲ್ ಸರ್ವಿಸ್ ಜನರಲ್ ರೂಲ್ಸ್ ಪ್ರಕಾರ 2021 ರೂಲ್ ಪ್ರಕಾರ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಸೊ ಯಾವುದೇ ರೀತಿಯಲ್ಲಿ ಪ್ರಮೋಷನಲ್ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಆಗಿರ್ಬೋದು, ಅದು ಯಾವುದೂ ಇಲ್ಲ. ಏನು ಮೊತ್ತ ಇಲ್ಲಿ ನೀವು ನೋಡ್ತಾ ಇರ್ಬೋದು, 4020 ವೇಕೆನ್ಸಿ, ಮೊತ್ತ 4020 ವೇಕೆನ್ಸಿನೂ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮುಖಾಂತರ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ಒಂದು ಸಿ ಅಂಡ್ ರೂಲ್ಸ್ನ ನಾವು ನೋಡ್ಬೋದು. ಸೊ ಮುಂದಿನ ದಿನಗಳಲ್ಲಿ ಇದು ಬದಲಾವಣೆ ಆಗುತ್ತಾ ಅಂತಂದರೆ ಇದು ಬದಲಾವಣೆ ಆಗಲ್ಲ, ಇದು ಸೇಮೇ ಇರುತ್ತೆ. ಈ ಪ್ರಾವಿಷನ್ ಏನಿದೆ 100% ರಿಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕಾದ್ದು ಬದಲಾವಣೆ ಆಗಲ್ಲ. ಅದಾದ ನಂತರ ಬೇಸಿಕ್ ಪೇ ಏನು ಮೆನ್ಷನ್ ಮಾಡಿದರೆ 37,500 ರೂಪಾಯಿ, ಇದು ಗ್ರೂಪ್ ಸಿ ಲೆವೆಲ್ಗಿದೆ. ಸೊ ಈ ಬೇಸಿಕ್ ಪೇನಲ್ಲೂ ನಾವು ಬದಲಾವಣೆನೇ ನೋಡಲ್ಲ. ಸೊ ನಾನು ಈ ಮುಂಚೆನೇ ಹೇಳಿದ್ದೀನಿ, ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿರ್ತೀವಿ ಅಂದರೆ ಹೊಸದಾಗಿ ಬಂದಿರುವಂಥ ಸಿ ಅಂಡ್ ರೂಲ್ಸು ಏನೆಲ್ಲ ಬದಲಾವಣೆ ಮಾಡ್ಬೋದು, ಏನೆಲ್ಲ ಬದಲಾವಣೆ ಮಾಡಲ್ಲ ಅಥವಾ ಸೇಮ್ ಉಳಿಯುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ ಪೇ ಏನಿದೆ ಅದು ಸೇಮ್ ಇರುತ್ತೆ. ಈ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಏನಿದೆ ಇದೂ ಸೇಮ್ ಇರುತ್ತೆ. ರಿಕ್ರೂಟ್ಮೆಂಟ್ ಪ್ರಾಸೆಸ್ ಅಂದರೆ 100% ಡೈರೆಕ್ಟ್ ರಿಕ್ರೂಟ್ಮೆಂಟ್, ಯಾವುದೇ ಥರ ಕಾಂಟ್ರಾಕ್ಟ್ ಬೇಸಿಸ್ ಇಲ್ಲ. ವೇಕೆನ್ಸೀಸ್ನಲ್ಲಿ ಯಾವುದೇ ಥರ ಬದಲಾವಣೆ ಇಲ್ಲ, 4020. ಬಟ್ ಪ್ರೀವಿಯಸ್ ಆಗಿ ಬಂದಿರುವಂಥ ನೋಟಿಫಿಕೇಷನಲ್ಲಿ 2024ರಲ್ಲಿ ಏನು ಬಂದಿತ್ತು, ಇದರಲ್ಲಿ 750 ವೇಕೆನ್ಸಿ ಇತ್ತು, HKಗೆ NHKಗೆ ಎರಡಕ್ಕೂ ಸೇರಿ. ಸೊ ಈ 750 ವೇಕೆನ್ಸೀಸೇ ಇರುತ್ತಾ ಸರ್, ಜಾಸ್ತಿ ಆಗುತ್ತಾ ಅಂದರೆ ಇದು ಜಾಸ್ತಿ ಆಗುತ್ತೆ. ಎಲ್ಲಿವರೆಗೂ ಹೋಗ್ಬೋದು ಅಂದರೆ 1000 ವೇಕೆನ್ಸೀಸು ಮಿನಿಮಮ್ ಅಂತೂ ಅಷ್ಟು ಬೀಳ್ತಾರೆ. ಮ್ಯಾಕ್ಸಿಮಮ್ 1500-1200ವರೆಗೂ ಹೋಗ್ಬೋದು. ಬಟ್ 1000 ಅಂತೂ ವೇಕೆನ್ಸೀಸ್ ಬಂದೇ ಬರುತ್ತೆ. ಕನಿಷ್ಠ ಪಕ್ಷದಲ್ಲಿ 750 ವೇಕೆನ್ಸಿ ಅಂತೂ ನೀವು ಎಕ್ಸಾಮ್ನ ಬರೀತೀರ. ರೀನೋಟಿಫಿಕೇಷನ್ 750ಕ್ಕಂತೂ ಆಗೇ ಆಗುತ್ತೆ. ಯಾಕಂದರೆ ಹಳೆ ನೋಟಿಫಿಕೇಷನ್ ಅಷ್ಟಿತ್ತು. ಈಗ ನಿಮಗೆ ಸಿ ಅಂಡ್ ರೂಲ್ಸ್ ಎಲ್ಲ ಬದಲಾವಣೆ ಆಗಿದ ನಂತರ, ವೇಕೆನ್ಸೀಸ್ನ ತೋರಿಸಿದ ನಂತರ ಇದಕ್ಕೆ ಇನ್ನೊಂದು 250 ವೇಕೆನ್ಸೀಸ್ನ ಆ್ಯಡ್ ಮಾಡಿ 1000 ವೇಕೆನ್ಸಿಗೆ ನೋಟಿಫಿಕೇಷನ್ ಬರುವ ಸಾಧ್ಯತೆ ಇರುತ್ತೆ. ಮತ್ತು ಭಾಳಷ್ಟು ಜನಕ್ಕೆ ಕೆಲವೊಂದು ಗೊಂದಲನ ಕ್ರಿಯೇಟ್ ಮಾಡಿ ಹಾಗೂ ಸಾಕಷ್ಟು ಜನ ಅಬ್ಜೆಕ್ಷನು ಸಬ್ಮಿಟ್ ಮಾಡಿದ್ದಾರೆ. ಸೊ ಯಾವ ಒಂದು ವಿಚಾರಕ್ಕೆ, ಈ ಒಂದು ಕ್ವಾಲಿಫಿಕೇಷನ್ ಅನ್ನೋ ವಿಚಾರಕ್ಕೆ. ಸೊ ಇಲ್ಲಿ ಒಂದು ನಿಜವಾದ ಅಂಶ ಏನಂತಂದರೆ, ಈ ಒಂದು ಪೋಸ್ಟ್ಗೆ ಸಿವಿಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರೋರಿಗೆ ಸೂಟಬಲ್ ಆಗಿರುತ್ತೆ. ಯಾಕಂದರೆ ಅವರು ಇಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಸರ್ವೇಯಿಂಗಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಚಾರಗಳನ್ನು, ಸಬ್ಜೆಕ್ಟ್ಸ್ನ ಅವ್ರು ಓದಿರ್ತಾರೆ, ತಿಳ್ಕೊಂಡಿರ್ತಾರೆ, ಪ್ರಾಕ್ಟಿಕಲೂ ಮಾಡಿರ್ತಾರೆ. ಆ ಕಡೆಯಿಂದ ಆ ದಿಕ್ಕಿನಲ್ಲಿ ನೋಡಿದ್ರೆ ಈ ಪರ್ಟಿಕ್ಯುಲರ್ ನೋಟಿಫಿಕೇಷನು ಸಿವಿಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೋಗಬೇಕು. ಆದರೆ ಕಾರಣಾಂತರಗಳಿಂದ ಹಳೆಯ ನೋಟಿಫಿಕೇಷನಲ್ಲಿ PUC, ಡಿಪ್ಲೊಮೊ, ITI ಹಾಗೂ ಇಂಜಿನಿಯರಿಂಗ್ ಸಿವಿಲ್ ಮತ್ತು ಡಿಪ್ಲೊಮಾ ಸಿವಿಲ್ ಅವರು ಕೊಟ್ಟಿದ್ದರು, ಬೇರೆ ಡಿಪಾರ್ಟ್ಮೆಂಟಿಗೆ ಕೊಟ್ಟಿರಲಿಲ್ಲ. ಬಟ್ PUC ಸೈನ್ಸ್ ಆಗಿರೋರಿಗೆ ಎಲಿಜಿಬಿಲಿಟಿ ಕೊಟ್ಟಿದ್ದರು, ITI ಸರ್ವೆ ಆಗಿರೋರು ಕೊಟ್ಟಿದ್ದರು. ಸೊ ಈ ಒಂದು ಕಾರಣಗಳಿಂದ ಸಾಕಷ್ಟು ಜನಕ್ಕೆ ಬೇಜಾರು ಮಾಡಿದೆ, PUC ಮತ್ತು ITIನ ರಿಮೂವ್ ಮಾಡಿರ್ಕೊಂಡಿದೆ. ಬಟ್ ಈಗ ಹೊಸದಾಗಿ ಬಿಟ್ಟಿರುವಂಥ ಸಿ ಅಂಡ್ ರೂಲ್ಸ್ ಪ್ರಕಾರ ನೋಡಿ ಏನಂತ ಹೇಳಿದ್ದಾನೆ, ನಿಮ್ಮದು BE ಅಥವಾ BTech ಆಗಿರಬೇಕು ಯಾವುದ್ಯಾವುದರಲ್ಲಿ ಅಂತ ಹೇಳಿದ್ದಾನೆ. ಸಿವಿಲ್ ಇಂಜಿನಿಯರಿಂಗಲ್ಲಿ
ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಲ್ಲಿ ಹಾಗೂ ಇನ್ಫಾರ್ಮೇಷನ್ ಟೆಕ್ನಾಲಜಿ ನೋಡಿ IT ನವರು ಕೂಡ ಬಂದಿದ್ದಾರೆ, ಕಂಪ್ಯೂಟರ್ ಸೈನ್ಸ್ನವರು ಕೂಡ ಇಲ್ಲಿಗೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಭಾಳಷ್ಟು ಜನ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ ಜಾಬೇ ಇಲ್ಲ ಅಂತ ಹೇಳ್ತಿರ್ತಾರೆ. ಸೊ ಇಲ್ಲಿ ನೋಡಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೂ ವೇಕೆನ್ಸೀಸ್ ಇಲ್ಲಿದೆ, 750 ವೇಕೆನ್ಸೀಸ್ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ಜಿಯೋಸ್ಪೇಷಿಯಲ್ ಇಂಜಿನಿಯರಿಂಗು, ಇದು ಹೊಸ ಡಿಪಾರ್ಟ್ಮೆಂಟ್ ಅಂದರೆ ಈ ನೋಟಿಫಿಕೇಷನ್ಗೆ ಹೊಸ ಕ್ವಾಲಿಫಿಕೇಷನ್ ಆಗಿರುತ್ತೆ. ಸಿಮಿಲರ್ ಆಗಿ ಜಿಯೋ ಇನ್ಫಾರ್ಮೇಟಿಕ್ಸ್ ಇಂಜಿನಿಯರಿಂಗು ಅಂಡ್ GIS ಅಂದರೆ ಗ್ಲೋಬಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಇಂಜಿನಿಯರಿಂಗ್, ಇದರಲ್ಲಿ ನೀವು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ನೀವು 100% ಎಲಿಜಿಬಲ್ ಇರ್ತೀರಾ. ಸೊ ಇಲ್ಲಿ ಕಾಮನ್ ಆಗಿ ನೋಡೋಂಥ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಸ್ ಯಾವುದಂದ್ರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್. ಸೊ ಇವರು 4 ಬ್ರಾಂಚ್ನವ್ರಿಗೆ ಹೊಸದಾಗಿ C&R ರೂಲ್ಸ್ ಬಂದಿದ್ದ ನಂತರ ಇವ್ರಿಗೆ ಆ್ಯಡ್ ಅಪ್ ಆಗಿರೋದು. ಸೊ ನೆಕ್ಸ್ಟ್ ಏನಾದ್ರು ಬದಲಾವಣೆ ಆದಾಗ ಏನಾದರೂ ಬದಲಾವಣೆ ಆಗುತ್ತಾ ಸರ್ ಅಂದರೆ ನೋಡಿ ಇವ್ರು ಮಾತ್ರ ಸೇಮ್ ಉಳ್ಕೊಂತಾರೆ. ಸೊ ಯಾರೆಲ್ಲ EC CS ಇನ್ಫಾರ್ಮೇಷನ್ನು ಮತ್ತು ಇನ್ಸ್ಟ್ರುಮೆಂಟೇಷನ್ ಮಾಡ್ಕೊಂಡಿದ್ದೀರಾ, ಅದರಲ್ಲೇ ಜಿಯೋಸ್ಪೇಷಿಯಲ್ ಇಂಜಿನಿಯರಿಂಗು, ಜಿಯೋ ಇನ್ಫಾರ್ಮೇಟಿಕ್ಸ್ ಇಂಜಿನಿಯರಿಂಗಲ್ಲಿ ನಿಮ್ಮದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ, ನೀವು ಇದಕ್ಕೆ 100% ಎಲಿಜಿಬಲ್ ಇರ್ತೀರಾ. ಮುಂದೆ ಏನೇ ಬದಲಾವಣೆ ಆದರೂ ಇದರಲ್ಲಿ ಮಾತ್ರ ಬದಲಾವಣೆ ಆಗಲ್ಲ, ಈ ಕ್ವಾಲಿಫಿಕೇಷನ್ ಅಂತ ಇದ್ದೇ ಇರುತ್ತೆ. ಅದಾಗಿ ನಂತರ BSc, ಮೇಯ್ನಾಗಿ BSc ಅವ್ರು ಕೇಳ್ತಿದ್ರು, ಸರ್ ನಿಮ್ಮದು BSc CBZ ಆಗಿದೆ, ನಾನು ಎಲಿಜಿಬಲ್ ಅಂತಂತೇಳಿ. ನೋಡಿ ಕೆಮಿಸ್ಟ್ರಿ CBZ ಅಂದರೆ ಕೆಮಿಸ್ಟ್ರಿ, ಬಯಾಲಜಿ, ಜಿಯಾಲಜಿ ಬರುತ್ತೆ. ಇಲ್ಲಿ ಏನು ಕೇಳಿದರೆ BSc ಆಗಿರಬೇಕು ಇನ್ ಮ್ಯಾಥಮೆಟಿಕ್ಸ್, ಇನ್ ಫಿಸಿಕ್ಸ್ ಹಾಗೂ ಜಿಯೋಸ್ಪೇಷಿಯಲ್ ಇಂಜಿನಿಯರಿಂಗ್. ಸೊ BSc ಇನ್ ಡಿಗ್ರಿ, BSc ಇನ್ ಫಿಸಿಕ್ಸ್, BSc ಇನ್ ಜಿಯೋಸ್ಪೇಷಿಯಲ್ ಸೈನ್ಸ್ ಅಥವಾ ಇನ್ಫಾರ್ಮೇಟಿಕ್ಸ್ ಮತ್ತು BSc ಇನ್ ಕಂಪ್ಯೂಟರ್ ಸೈನ್ಸ್, BSc ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, BSc ಇನ್ ಇನ್ಸ್ಟ್ರುಮೆಂಟೇಷನ್, BSc ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡಿದ್ರು ನೀವು ಎಲಿಜಿಬಲ್ ಇದ್ದೀರಾ. ಸೊ ಇಲ್ಲಿ ನೋಡಿ BSc ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಕೊಟ್ಟಿದ್ದಾನೆ, ಕೆಮಿಸ್ಟ್ರಿ ಕೊಡದೇ ಇರೋ ಕಾರಣದಿಂದ BSc ಇನ್ ಕೆಮಿಸ್ಟ್ರಿ ಆನರ್ಸ್ ಗೀನರ್ಸ್ ಏನಾರು ಆಗಿತ್ತಂದ್ರೆ ನೀವು ಎಲಿಜಿಬಲ್ ಇರಲ್ಲ. ಬಟ್ PCM ಅಂತ ಓದಿದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಇರೋ ಕಾರಣದಿಂದ ಎಲಿಜಿಬಲ್ ಆಗಿರ್ತಾರೆ, ಮ್ಯಾಥಮೆಟಿಕ್ಸ್ ಇರೋ ಕಾರಣದಿಂದ ಎಲಿಜಿಬಲ್ ಆಗಿರ್ತಾರೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡೋದು. ಅದೇ BSc ಆನರ್ಸ್ ಆಗಿದೆ ಸರ್ ಅಂತಂದರೆ ಮ್ಯಾಥಮೆಟಿಕ್ಸ್ ಫಿಸಿಕ್ಸಲ್ಲಿ ಆನರ್ಸ್ ಆಗಿದ್ದರೆ ನೀವು ಎಲಿಜಿಬಲ್ ಇರ್ತೀರಾ, ಕೆಮಿಸ್ಟ್ರಿಯಲ್ಲಿ ಆನರ್ಸ್ ಆಗಿದ್ದರೆ ಎಲಿಜಿಬಲ್ ಇರಲ್ಲ. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಈ ಒಂದು C&R ರೂಲ್ಸ್ ಏನಾರ ಬದಲಾವಣೆ ಆದಮೇಲೆ ಇದರಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಸರ್ ಅಂದರೆ ಈಗ ಪ್ರೆಸೆಂಟ್ ಕೊಟ್ಟಿರುವಂಥ ಈ ನೋಟಿಫಿಕೇಷನ್ ಇರುವಂಥ ಯಾವುದೇ ಥರದ ಕ್ವಾಲಿಫಿಕೇಷನ್ ರಿಮೂವ್ ಮಾಡಲ್ಲ. BSc ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಇಲ್ಲಿವರೆಗೆ ಏನು ಹೇಳಿದ್ದೀನಿ ಈ ಕ್ವಾಲಿಫಿಕೇಷನಲ್ಲಿ ಯಾವುದೇ ಥರ ಬದಲಾವಣೆ ಇರಲ್ಲ, ಇವರು ಮಾತ್ರ ಕಂಟಿನ್ಯೂ ಆಗಿ ಆಗ್ತಾರೆ. ಹೊಸದಾಗಿ ಏನಾದರೂ C&R ರೂಲ್ಸ್ನ ಚೇಂಜ್ ಮಾಡಿ ಹೊಸದಾಗಿ ಬಿಟ್ಟರು ಈ ಕ್ವಾಲಿಫಿಕೇಷನ್ ರಿಮೂವ್ ಮಾಡಲ್ಲ, ಇದಂತೂ ಇದ್ದೇ ಇರುತ್ತೆ. ಸೊ ಯಾರೆಲ್ಲ BSc ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಇನ್ಫಾರ್ಮೇಷನ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಮಾಡಿದ್ರೆ ಎಲಿಜಿಬಲ್ ಇದ್ದರೆ ಚೆನ್ನಾಗಿ ಪ್ರಿಪೇರ್ ಆಗಿ ಮುಂದೆ ಬರುವಂಥ ನೋಟಿಫಿಕೇಷನ್ ನೀವೆಲ್ಲರೂ ಎಲಿಜಿಬಲ್ ಇರ್ತೀರ. ನೆಕ್ಸ್ಟ್ ನೋಡಿ ಡಿಪ್ಲೊಮೊ ಸಿವಿಲು, ಡಿಪ್ಲೊಮೊ ಕಂಪ್ಯೂಟರ್ ಸೈನ್ಸು, ಡಿಪ್ಲೊಮೊ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಡಿಪ್ಲೊಮೊ ಇನ್ಸ್ಟ್ರುಮೆಂಟೇಷನು, ಡಿಪ್ಲೊಮೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು, ಜಿಯೋಸ್ಪೇಷಿಯಲ್, ಜಿಯೋ ಇನ್ಫಾರ್ಮೇಟಿಕ್ಸ್ ಆ್ಯಂಡ್ GIS. ಸೊ ಇದನ್ನು ನೋಡಿ ಡಿಪ್ಲೊಮೋದಲ್ಲಿ ಕಂಪ್ಯೂಟರ್ ಸೈನ್ಸ್ ಆಗಿದೆ ಸರ್, ನಾನು ಎಲಿಜಿಬಲ್ ಆಗಿದ್ದೀನ ಅಂದರೆ ಎಲಿಜಿಬಲ್ ಇದ್ದೀರಾ. ಅದೇ ಥರನೇ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅವ್ರಿಗೂ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ, ಇನ್ಫಾರ್ಮೇಷನ್ ಸೈನ್ಸ್ ಅವ್ರಿಗೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಡಿಪ್ಲೊಮೊ ಆ್ಯಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್, ಇನ್ಸ್ಟ್ರುಮೆಂಟೇಷನ್ ಮಾಡಿರೋರಿಗೆ ಇದೊಂದು ಗುಡ್ ಅಪಾರ್ಚುನಿಟಿ ಅಂತ ಅನ್ಬೋದು. ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಈ ನೋಟಿಫಿಕೇಷನ್ ಸಂಪೂರ್ಣ ನಿಮಗಾಗಿ ಎಲಿಜಿಬಲ್ ಇರುತ್ತೆ. 750ರಿಂದ 1000 ವೇಕೆನ್ಸಿ ಇರೋಂಥ ನೋಟಿಫಿಕೇಷನ್ ಇದು. ಸೊ ಅತಿ ದೊಡ್ಡ ನೋಟಿಫಿಕೇಷನ್ ಆಗಿರುತ್ತೆ. ಸಾಕಷ್ಟು ಜನ ಡಿಪ್ಲೊಮೊ ಮೇಲೆ ವೇಕೆನ್ಸೀಸ್ ಇಲ್ಲ, ಇಂಜಿನಿಯರಿಂಗ್ ಮೇಲೆ ವೇಕೆನ್ಸೀಸ್ ಇಲ್ಲ ಅಂತ ಹೇಳ್ತಿರ್ತಾರೆ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಅವರಿಗೆ. ಸೊ ಇದೊಂದು ನೋಡಿ ಸ್ಯಾಲರಿನೂ ವೈಸ್ ನೋಡಿಕೊಂಡ್ರೆ 37,000 ರೂಪಾಯಿ ಸ್ಯಾಲರಿ ಇದು. ಇನ್ನೊಂದು ಅರೌಂಡ್ ಒಂದು 60,000ವರೆಗೂ ನೀವು ತೊಗೊಳ್ತೀರಾ. ಸೊ ಗುಡ್ ಸ್ಯಾಲರಿ ಅಂತ ಅನ್ಬೋದು. ಸೊ ಚೆನ್ನಾಗಿ ಪ್ರಿಪೇರ್ ಆದರೆ ನಿಮ್ಮ ಈ ಜಾಬು ನಿಮ್ಮದಾಗುತ್ತೆ. ಸೊ ಈಗ ಇಷ್ಟರಲ್ಲೂ ಏನು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ಥರ ಬದಲಾವಣೆ ಅಂತೂ ಇರಲ್ಲ, ಇದಂತೂ ಫಿಕ್ಸ್ ಇರುತ್ತೆ. ಹೊಸದಾಗಿ ಏನಾದರೂ ಅಮೆಂಡ್ ಆದರೆ, ಯಾಕಂದರೆ ಅಬ್ಜೆಕ್ಷನ್ ಸಲ್ಲಿಸಿದ್ದಾರೆ, ಸಾಕಷ್ಟು ಜನರದ್ದು ಅಬ್ಜೆಕ್ಷನ್ ಲೆಟರ್ಸ್ ಹೋಗಿದೆ ಡಿಪಾರ್ಟ್ಮೆಂಟ್ಗೆ. ಸೊ ಅಬ್ಜೆಕ್ಷನ್ಸ್ ಅಷ್ಟು ಬಂದಿದ್ದ ನಂತರ ಡಿಪಾರ್ಟ್ಮೆಂಟ್ ಅವರು ಸುಮ್ಮನೆ ನೆಗ್ಲೆಕ್ಟ್ ಮಾಡೋಕ್ಕಂತೂ ಆಗಲ್ಲ, ಕನ್ಸಿಡರ್ ಮಾಡ್ತಾರೆ. ಈ ಬಾರಿ ಈ ಒಂದು ನೋಟಿಫಿಕೇಷನ್ಗೆ ಈ ಒಂದು PUC ಸೈನ್ಸ್ ಆಗಿರೋರಿಗೆ, ITS ಸಿವಿಲ್ ಆಗಿರೋರಿಗೆ, ITS ಸರ್ವೇಯಿಂಗ್ ಆಗಿರೋರಿಗೆ ಎಲಿಜಿಬಿಲಿಟಿನ ಕೊಡುವ ಸಾಧ್ಯತೆಗಳಂತೂ 90% ಇದೆ, 95% ಅಂತೂ ಇದೆ. ಸೊ ಅವ್ರನ್ನ ರಿಮೂವ್ ಮಾಡೋ ಸಾಧ್ಯತೆ ಅಂತೂ ಇಲ್ಲ, ಅವ್ರನ್ನ ಆ್ಯಡ್ ಮಾಡ್ತಾರೆ ಈ ನೋಟಿಫಿಕೇಷನ್ಗೆ. ಸೊ ಹಾಗಿದ್ದಾಗ ಯಾರ್ಯಾರಿಗೆ ಎಲಿಜಿಬಿಲಿಟಿ ಸಿಗುತ್ತೆ? PUC ಸೈನ್ಸು, ITS ಸರ್ವೇಯಿಂಗು, BScನಲ್ಲಿ ಕಂಪ್ಯೂಟರ್, ಮ್ಯಾಥಮೆಟಿಕ್ಸು, ಫಿಸಿಕ್ಸು, CS, EC ಆಗಿರೋರು, ಇಂಜಿನಿಯರಿಂಗಲ್ಲಿ ಈಗ ನಾನು ಮೆನ್ಷನ್ ಮಾಡಿದ್ದೀನಿ ಆ ಡಿಪಾರ್ಟ್ಮೆಂಟ್ಸು, ಪ್ಲಸ್ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ಗೂ ಸಿಗೋ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಡಿಪ್ಲೊಮೋದಲ್ಲೂ ನಾನು ಹೇಳಿದ್ದೀನಿ ಈ ಡಿಪಾರ್ಟ್ಮೆಂಟ್ ಜೊತೆಗೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ಸ್ ಅವ್ರಿಗೂ ಚಾನ್ಸಸ್ ಇದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂದರೆ ಈ ಒಂದು ಬದಲಾವಣೆನ ನೋಡ್ಬೋದು. ಮೆಕ್ಯಾನಿಕಲ್ ಟ್ರಿಪಲಿ ಹಾಗೂ PUC ಸೈನ್ಸ್ ಮತ್ತು IT ಆ್ಯಂಡ್ ಸರ್ವೇಯಿಂಗ್ ಅವರಿಗೆ ಎಲಿಜಿಬಿಲಿಟಿನ ಕೊಡುವ ಸಾಧ್ಯತೆಗಳು ಇದೆ. 90 to 90% ಫಿಕ್ಸ್ ಅಂತ ಇಟ್ಕೊಳ್ಳಿ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ಪ್ರಿಪೇರ್ ಆಗ್ತಾ ಇರಿ, ಮುಂದಂತೂ ನೋಟಿಫಿಕೇಷನ್ ಬಂದೇ ಬರುತ್ತಾ, ಇದು ಎಲಿಜಿಬಿಲಿಟಿ ಕೊಡ್ತಾರಂತ ನನಗೊಂದು ಅನಿಸ್ತಾ ಇದೆ, ಆ ಥರ ಅನಿಸ್ತಾ ಇದೆ. ಸೊ ನಾನು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿರೋ ಪ್ರಕಾರ ಸಾಕಷ್ಟು ಅಬ್ಜೆಕ್ಷನ್ ಲೆಟರ್ಸ್ ಹೋಗಿದೆ ಡಿಪಾರ್ಟ್ಮೆಂಟ್ಗೆ. ಆದಮೇಲೆ ಇನ್ ಕೇಸ್ ಏನಾದರೂ ಡಿಪಾರ್ಟ್ಮೆಂಟ್ ಅವರು ನೀವು ಕೊಟ್ಟಿರುವಂಥ ಅಬ್ಜೆಕ್ಷನ್ ಲೆಟರ್ನ ಕನ್ಸಿಡರ್ ಮಾಡಿಲ್ಲ
ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು? ಈಗ ಸರ್ಕ್ಯುಲರಲ್ಲಿ ಏನು ಕ್ವಾಲಿಫಿಕೇಷನ್ ಕೊಡಿದ್ರೆ ಇವ್ರಿಗೆ ಮಾತ್ರ ಎಲಿಜಿಬಿಲಿಟಿ ಕೊಡ್ಬೋದು. ಇದು ಎರಡನೇ ಕೇಸ್. ಮೊದಲನೇ ಕೇಸು PUC ITI ಸರ್ವಿಂಗ್ ಅವ್ರಿಗೆ ಆ್ಯಡ್ ಮಾಡಿ, ಮೆಕ್ಯಾನಿಕಲ್ ಟ್ರಿಪಲ್ ಅವ್ರಿಗೆ ಆ್ಯಡ್ ಮಾಡಿ ಹೊಸದಾಗಿ ಸರ್ಕ್ಯುಲರ್ ಬಿಡುವಂಥದ್ದು. ಸೊ ಅದು ಫಸ್ಟ್ ಕೇಸ್ ಆಯಿತು. ಸೆಕೆಂಡ್ ಕೇಸ್ ಏನು ಮಾಡ್ಬೋದು? PUC ಅವ್ರಿಗೆ ಎಲಿಜಿಬಿಲಿಟಿ ಕೊಡಲ್ಲ, ITI ಸರ್ವಿಂಗ್ ಅವ್ರಿಗೆ ಎಲಿಜಿಬಿಲಿಟಿ ಕೊಡಲ್ಲ. ಇವಾಗ ಏನು C&R ರೂಲ್ಸ್ ಮಾಡಿದ್ದೀವಿ ಇದನ್ನೇ ಫಾಲೋ ಮಾಡ್ತೀವಿ, ಇದ್ರ ಪ್ರಕಾರನೇ ನಾವು ನೋಟಿಫಿಕೇಷನ್ ಬಿಡ್ತೀವಿ ಅಂತ ಹೇಳ್ಬೋದು. ಎರಡನೇ ಕೇಸು. ಮೂರನೇ ಕೇಸ್ ಪಾಸಿಬಿಲಿಟಿ ಇದೆ. ಏನು? ಇದರಲ್ಲಿ CS ಬೇಡ, ECನೂ ಬೇಡ, ಇನ್ಸ್ಟ್ರುಮೆಂಟೇಷನ್ ಇನ್ಫಾರ್ಮೇಷನ್ ಯಾರೂ ಬೇಡ, ಡಿಪ್ಲೊಮೊ ಸಿವಿಲು BE ಸಿವಿಲ್ ಆಗಿದ್ದರೆ ಸಾಕು ಅಂತ ಅನ್ನೋ ಪ್ರಕಾರನೂ ಮಾಡ್ಬೋದು. ಇದು ಲಾಸ್ಟ್ ಕೇಸ್ಟು. ಅದು ಲಾಸ್ಟ್ ಕೇಸ್ ಬಂದು ಭಾಳ ರೇರ್ ಕೇಸ್ ಆಗುತ್ತೆ. ಯಾಕಂದರೆ ಸಿವಿಲ್ ಅವ್ರಿಗೂ BE ಸಿವಿಲು ಮತ್ತು ಡಿಪ್ಲೊಮೊ ಸಿವಿಲ್ ಅವ್ರಿಗೂ ಎಲಿಜಿಬಿಲಿಟಿ ಕೊಟ್ಟರೆ ಪಾಸ್ಟಲ್ಲಿ ಅಪ್ಲೈ ಮಾಡುವಂಥ ಅಪ್ಲಿಕೆಂಟ್ಸ್ ಎಲ್ಲ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಅದು ರೇರ್ ಕೇಸ್ ಇದೆ. ಬಟ್ ಅದನ್ನು ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ, ಮಾಡೋ ಸಾಧ್ಯತೆ ಇದೆ. ಬಟ್ ರೇರ್ ಕೇಸ್, ಅದನ್ನು ಚೂಸ್ ಮಾಡುವಂಥ ರೇರ್ ಕೇಸ್. ಬರೀ ಡಿಪ್ಲೊಮಾದವ್ರಿಗೆ BE ಅವರಿಗೆ ಎಲಿಜಿಬಿಲಿಟಿ ಕೊಡುವಂಥದ್ದು. ಸೊ ಅದು ಥರ್ಡ್ ಕೇಸ್. ಓಕೆ, ಸೊ ಫಸ್ಟ್ ಕೇಸ್ ಆದರೂ ಕನ್ಸಿಡರ್ ಮಾಡ್ಬೋದು, ಸೆಕೆಂಡ್ ಕೇಸ್, ಥರ್ಡ್ ಕೇಸ್, 3 ಕೇಸ್. ಈ ಏನಾದರೂ ನಿಮಗೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಆದರೆ ಈ ಒಂದು ಬದಲಾವಣೆನ ನೋಡ್ಬೋದು. ಫಸ್ಟ್ ಕೇಸ್ ಏನೇನಿತ್ತು? PUC ITI ಮತ್ತು ಈಗ ಕೊಟ್ಟಿರೋಂಥ ಕ್ವಾಲಿಫಿಕೇಷನ್ಸು ಜೊತೆಗೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಫಸ್ಟ್ ಕೇಸ್. ಅದು ಇದನ್ನು ಆದರೂ ಚೂಸ್ ಮಾಡ್ಬೋದು ನಮ್ಮ ಡಿಪಾರ್ಟ್ಮೆಂಟ್ನವರು. ಎರಡನೇ ಕೇಸ್ ಏನಿರುತ್ತೆ? PUCನೂ ಬೇಡ, ITIನೂ ಬೇಡ, ಈಗ ಪ್ರೆಸೆಂಟ್ C&R ರೂಲ್ಸ್ ಏನು ಬಿಟ್ಟಿದ್ವಿ ಅದ್ರ ಪ್ರಕಾರ ನೋಟಿಫಿಕೇಷನ್ ಬಿಡುವಂಥದ್ದು. ಇದು ಎರಡನೇ ಕೇಸ್ ಆಗ್ಬೋದು. ಮೂರನೇ ಕೇಸ್ ಅನ್ನಬೋದು, ಎಲ್ಲನೂ ಕ್ವಾಲಿಫಿಕೇಷನ್ಸ್ ಏನಿದೆ ಇವೆಲ್ಲದನ್ನು ರಿಮೂವ್ ಮಾಡಿ ಓನ್ಲಿ ಡಿಪ್ಲೊಮಾ ಇನ್ ಸಿವಿಲ್ ಮತ್ತು BE ಇನ್ ಸಿವಿಲ್ ಇವರಿಬ್ಬರಿಗೆ ಮಾತ್ರ ಎಲಿಜಿಬಿಲಿಟಿ ಕೊಡುವ ಸಾಧ್ಯತೆಯೂ ಇದೆ. ಬಟ್ ಇದು ಓನ್ಲಿ 10% ಪಾಸಿಬಿಲಿಟಿ ಇರೋದು. ನೋಡೋಣ, ಅದು ಮುಂದಿನ ದಿನಗಳಲ್ಲಿ ಡಿಪಾರ್ಟ್ಮೆಂಟು ಡಿಸೈಡ್ ಮಾಡ್ತಾರೆ. ಸೊ C&R ರೂಲ್ಸಲ್ಲಿ ಏನಾದ್ರು ಬದಲಾವಣೆ ಆಗುತ್ತಾ ಅಂತ ಕೇಳಿದ್ರೆ ಇದನ್ನು ಒಂದು ಬದಲಾವಣೆನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್, ಇನ್ ಕೇಸ್ ಏನಾದರೂ ಸರ್ ಇದೇನೋ ಬದಲಾವಣೆ ಫಸ್ಟ್ ಕೇಸ್ ಚೂಸ್ ಮಾಡಿದ್ರು ಡಿಪಾರ್ಟ್ಮೆಂಟ್ನವರು, ಆಗಿದ್ದಾಗ ಸಿಲೆಬಸ್ಸಲ್ಲಿ ಏನಾದರೂ ಚೇಂಜ್ ಆಗುತ್ತಾ ಅಂದರೆ ನೋಡಿ, ನಿಮಗೆ ಈಗಾಗಲೇ ಗೊತ್ತಿರಬೇಕು ಪಾಸ್ಟ್ ನೋಟಿಫಿಕೇಷನ್ನಲ್ಲಿ ನಮಗೆ ಏನೇನು ಕೊಟ್ಟಿದ್ರು. ಸೊ ಹಳೆ ನೋಟಿಫಿಕೇಷನಲ್ಲಿ 2024 ಬಂದಾಗ 2024 ಬಂದಾಗ ಏನೇನು ಸಿಲೆಬಸ್ ಕೊಟ್ಟಿದ್ರು? ಪೇಪರ್ 1 ಇತ್ತು, ಪೇಪರ್ 2 ಇತ್ತು. ಸೊ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಏನೇನು, ಕೇಸ್ 1 ಯಾರ್ಯಾರ್ದು ಅಂತ ಹೇಳಿದ್ದೀನಿ, ಕೇಸ್ 2 ಯಾರ್ಯಾರ್ದು ಅಂತ ಹೇಳಿದ್ದೀನಿ. ಅದೇ ಥರನೇ ಕೇಸ್ 3ನೂ ಹೇಳಿದ್ದೀನಿ ಅಲ್ವಾ? ಕೇಸ್ 1, ಕೇಸ್ 2, ಕೇಸ್ 3 ಈ ಥರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಕೇಸ್ 1, ಕೇಸ್ 2 ಮತ್ತು ಕೇಸ್ 3. ಸೊ ಕೇಸ್ 1ನಲ್ಲಿ ಯಾರ್ಯಾರ್ದಿತ್ತು? PUC ಅವರಿಗೆ, ITIದವರಿಗೆ ಮತ್ತು ಟ್ರಿಪಲ್ ಇ ಹಾಗೂ ಮೆಕ್ಯಾನಿಕಲ್ ಇವ್ರನ್ನೆಲ್ಲರನ್ನೂ ಆ್ಯಡ್ ಮಾಡಿ ಪ್ಲಸ್ ನ್ಯೂ C&R ರೂಲ್ಸಲ್ಲಿ ಏನು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಇಷ್ಟನ್ನು ಕನ್ಸಿಡರ್ ಮಾಡಿ ನೋಟಿಫಿಕೇಷನ್ ಬಿಡೋದು. ಇದು ಫಸ್ಟ್ ಕೇಸ್ ಆಗುತ್ತೆ. ಸೆಕೆಂಡ್ ಕೇಸಲ್ಲಿ ಏನು ಮಾಡ್ಬೋದು? ಸೊ PUC ITI ಏನು ಹೊಸದಾಗಿ ಆ್ಯಡ್ ಮಾಡಬೇಕಂತೇಳಿ ಅಬ್ಜೆಕ್ಷನ್ನ ಸಬ್ಮಿಟ್ ಮಾಡಿದ್ದಾರೆ, ಇವೆರಡನ್ನು ಕ್ಯಾನ್ಸಲ್ ಮಾಡಿ ಓನ್ಲಿ ಆ್ಯಸ್ ಪರ್ ನ್ಯೂ C&R ರೂಲ್ಸ್ ಪ್ರಕಾರ ನೋಟಿಫಿಕೇಷನ್ ಬಿಡ್ಬೋದು. ನ್ಯೂ C&R ರೂಲ್ಸ್ ಪ್ರಕಾರ ನೋಟಿಫಿಕೇಷನ್ ಬಿಡೋ ಸಾಧ್ಯತೆ. ಇದು ಎರಡನೇ ಕೇಸು. ಇನ್ನು ಮೂರನೇ ಕೇಸ್ ಏನಿದೆ? PUC ITI ಆ್ಯಂಡ್ ಮತ್ತು ಇನ್ನೊಂದು ಯಾವುದು BSc. ಓಕೆ, BSc ಈ ಎಲ್ಲ ಕ್ವಾಲಿಫಿಕೇಷನ್ಸ್ನ ರಿಮೂವ್ ಮಾಡಿ ಹೊಸ ನೋಟಿಫಿಕೇಷನ್ C&R ರೂಲ್ಸಲ್ಲಿರುವಂಥ EC ಮತ್ತು ಕಂಪ್ಯೂಟರ್ ಸೈನ್ಸು ಇನ್ಸ್ಟ್ರುಮೆಂಟೇಷನ್ ಅವ್ರನ್ನೂ ರಿಮೂವ್ ಮಾಡಿ ಓನ್ಲಿ ಸಿವಿಲ್, BE ಸಿವಿಲು ಮತ್ತು ಡಿಪ್ಲೊಮೊ ಸಿವಿಲ್ ಇಷ್ಟನ್ನೇ ಕನ್ಸಿಡರ್ ಮಾಡೋ ಸಾಧ್ಯತೆ ಇದೆ. ಓನ್ಲಿ BE ಸಿವಿಲ್ ಮತ್ತು ಡಿಪ್ಲೊಮಾ ಸಿವಿಲ್. ಸೊ ಈ 3 ಕೇಸ್ಗೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಸಿಲೆಬಸ್ ಪ್ಯಾಟರ್ನ್ ಏನಾದ್ರು ಚೇಂಜ್ ಆಗದಿದ್ದರೆ. ಸೊ ಪೇಪರ್ 1 ನೋಡಿ, ಜನರಲ್ ಪೇಪರ್. ಯಾವುದೇ ಕೇಸ್ ಇರಲಿ, ಫಸ್ಟ್ ಕೇಸ್, ಸೆಕೆಂಡ್ ಕೇಸ್, ಥರ್ಡ್ ಕೇಸ್, ಯಾವುದಾದ್ರೂ ಕೇಸ್ ಇರಲಿ ಜನರಲ್ ಪೇಪರ್ನ ಕನ್ಸಿಡರ್ ಮಾಡ್ಬೋದು. ಸೊ ಕೇಸ್ 1 ಅನ್ನೋ ಬರಲಿ, ಕೇಸ್ 2 ಅನ್ನೋ ಬರಲಿ, ಕೇಸ್ 3 ಅನ್ನೋ ಬರಲಿ, ಕೇಸ್ 1 ಅನ್ನೋದ್ರೂ ಬರಲಿ, ಕೇಸ್ 2 ಆದರೂ ಇರಲಿ, ಕೇಸ್ 3 ಆದರೂ ಇರಲಿ. ಸೊ ನಿಮಗೇನು ಕನ್ಸಿಡರ್ ಮಾಡ್ಬೋದು? ಇಲ್ಲಿ GS ಪೇಪರ್ ಅಂತೂ ಇದ್ದೇ ಇರುತ್ತೆ. ಸೊ GS 100% ಇದ್ದೇ ಇರುತ್ತೆ. GS ಪೇಪರ್ 1ಗೆ, ಜನರಲ್ ಸ್ಟಡೀಸು ಪೇಪರ್ 1ಗೆ ಯಾವುದೇ ಕೇಸ್ ಕನ್ಸಿಡರ್ ಮಾಡಿದ್ರೆ ಇರುತ್ತೆ. ನೆಕ್ಸ್ಟ್ ಪೇಪರ್ 2ಗೆ ಏನು ಮಾಡ್ಬೋದು ಸರ್? ಸೊ ನೋಡಿ, ಇವರೆಲ್ಲರಿಗೂ ಕ್ವಾಲಿಫಿಕೇಷನ್ ಎಲಿಜಿಬಿಲಿಟಿ ಕೊಟ್ಬಿಟ್ರೆ, ಸೊ ಆ್ಯಸ್ ಪರ್ 2024 ಏನು ಸಿಲೆಬಸ್ ಇತ್ತು, ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಜಿಯೋಗ್ರಫಿ 70-20-10 ಅದೇ ಪ್ಯಾಟ್ರನ್ನ ಫಾಲೋ ಮಾಡ್ತಾರೆ. ಸೊ ಆ್ಯಸ್ ಪರ್ 2024 ಸಿಲೆಬಸ್ ಪ್ರಕಾರನೇ ಫಾಲೋ ಆಗ್ತಾರೆ. ಆ್ಯಸ್ ಪರ್ 24 ಸಿಲೆಬಸ್ ಯಾವಾಗ ಕೇಸ್ 1ಗೆ ನೋಟಿಫಿಕೇಷನ್ ಬಿಟ್ಟರೆ. ಇನ್ ಕೇಸ್ 2 ನೋಟಿಫಿಕೇಷನ್ನ ಚೂಸ್ ಮಾಡಿದ್ರು ಅಂದರೆ PUC ITI ಎಲ್ಲ ಬಿಟ್ಟು ಓನ್ಲಿ ನ್ಯೂ C&R ರೂಲ್ಸ್ ಪ್ರಕಾರ ಕನ್ಸಿಡರ್ ಮಾಡಿದ್ರೆ ಆಗ ನಿಮಗೆ ಪೇಪರ್ 2 ಏನು ಬರ್ಬೋದು? ಆ್ಯಸ್ ಪರ್ 2024 ಸಿಲೆಬಸ್ಸೇ ಕನ್ಸಿಡರ್ ಮಾಡ್ತಾರೆ. ಆದರೆ ಇಲ್ಲಿ BSc PUC ITI ಇಲ್ಲ. BSc ಇದೆ, ಮ್ಯಾಥಮೆಟಿಕ್ಸ್, ಫಿಸಿಕ್ಸು, ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬಂದಿದೆ. ಸೊ ಹಾಗಾಗಿ ಕೆಲವೊಂದು
ಕೆಲವೊಂದು ಸಬ್ಜೆಕ್ಟ್ಸ್ನ ಇಲ್ಲಿ ಇನ್ಕ್ಲೂಡ್ ಮಾಡುವ ಸಾಧ್ಯತೆಗಳಿದೆ. ಫಾರ್ ಎಕ್ಸಾಂಪಲ್ ಜಿಯೋ ಸ್ಪೇಷಿಯಲ್ ಇಂಜಿನಿಯರಿಂಗು ಕಮ್ಯುನಿಕೇಷನ್ ರಿಲೇಟೆಡ್ ಬಂದಿದೆ, ಮತ್ತು ಆದಮೇಲೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ರಿಲೇಟೆಡ್ ಬಂದಿದೆ. ಸೊ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಕೇಳೋ ಸಾಧ್ಯತೆ ಇರ್ಬೋದು, ಜಿಯೋ ಸ್ಪೇಷಿಯಲ್ ಇಂಜಿನಿಯರಿಂಗ್ ಬಗ್ಗೆ ಆಗ್ಬೋದು, ಕೆಲವೊಂದು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್, ಈ ಥರ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ನ ನೋಡಿ 70%, 20%, 10% ಅಂತ ಏನು ಓದ್ಸಲ ಇತ್ತು, ಇಲ್ಲಿ 70% ಮೆಥಮೆಟಿಕ್ಸ್ ಇತ್ತಲ್ವಾ. ಈ ಮೆಥಮೆಟಿಕ್ಸ್ನಲ್ಲಿ ಯಾವುದೇ ಥರ ಬದಲಾವಣೆ ಇಲ್ಲದೆ ಬಟ್ ಪರ್ಸೆಂಟೇಜ್ನ ಕಮ್ಮಿ ಮಾಡಿ, ಲೈಕ್ ಒಂದು 30% ಮೆಥಮೆಟಿಕ್ಸ್ ಮಾಡ್ತೀನಿ, 20 to 30%. ಇನ್ನು ಉಳಿಕಿರೋ 40%ಅಲ್ಲಿ ಈಗ ಕಂಪ್ಯೂಟರ್ ಸೈನ್ಸು ಮತ್ತು EC ಇನ್ಸ್ಟ್ರುಮೆಂಟೇಷನ್ ಇವ್ರಿಗೆ ಏನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಸ್ನ ಇನ್ಕ್ಲೂಡ್ ಮಾಡೋ ಸಾಧ್ಯತೆ ಇರುತ್ತೆ ಯಾವಾಗ KS2 ಚೂಸ್ ಮಾಡಿದ್ರೆ. ಯಾಕಂದರೆ ಈಗ ನೋಡಿ, ಒಳಗಡೆ ಟ್ರೈನಿಂಗಿಗೆ ಎಂಟ್ರಿ ಆಗಿದ ನಂತರ ಸರ್ವೇಯಿಂಗ್ ಸಬ್ಜೆಕ್ಟ್ಸ್ ಬಗ್ಗೆ ಹೆಂಗಿದ್ರು ಟ್ರೈನಿಂಗ್ ಕೊಡಲೇಬೇಕು. ಸೊ ಹಾಗಾಗಿ ಅದ್ರ ಬಗ್ಗೆ ಸಿಲೆಬಸ್ನ ಇನ್ಕ್ಲೂಡ್ ಮಾಡ್ಬೋದು ಪೇಪರ್ 2 ಅಲ್ಲಿ ಆ್ಯಸ್ ಪರ್ ನ್ಯೂ ಸ್ಟ್ಯಾಂಡರ್ಡ್ ರೂಲ್ಸ್ ಪ್ರಕಾರ ಸಿವಿಲಿಗೆ ಸಂಬಂಧಪಟ್ಟಂಥ ಕೆಲವು ಸರ್ವೇಯಿಂಗ್ ಸಬ್ಜೆಕ್ಟ್ಸ್, ಅದೇ ಹೇಳ್ತೀನಲ್ಲ 40%ಅಲ್ಲಿ ಸಿವಿಲಿಗೆ ಸಂಬಂಧಪಟ್ಟಂಥ ಕೆಲವು ಸರ್ವೇಯಿಂಗ್ ಸಬ್ಜೆಕ್ಟ್ಸು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮತ್ತು ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ಸಂಬಂಧಪಟ್ಟಂಥ ಕೆಲವು ಸಬ್ಜೆಕ್ಟ್ಸು, ಹಾಗೂ ಜಿಯೋ ಸ್ಪೇಷಿಯಲ್ ಇಂಜಿನಿಯರಿಂಗಿಗೂ ಸಂಬಂಧಪಟ್ಟಂಥ ಕೆಲವು ಸಬ್ಜೆಕ್ಟ್ಸ್ನ ಇನ್ಕ್ಲೂಡ್ ಮಾಡ್ಬೋದು. BSc ಅವರಿಗೆ ಬಂದಿದ್ದೆಲ್ಲ ಆಗಲೇ ಮೆಥಮೆಟಿಕ್ಸ್ ಫಿಸಿಕ್ಸ್ ಇರೋ ಕಾರಣದಿಂದ BSc ಅವ್ರದ್ದು ಏನು ಸಿಲೆಬಸ್ನ ಇನ್ಕ್ಲೂಡ್ ಮಾಡೋ ಸಾಧ್ಯತೆ ಇಲ್ಲ. ಏನು ಹೊಸದಾಗಿ ಕೊಟ್ಟಿರುವಂಥ ಡಿಪಾರ್ಟ್ಮೆಂಟ್ಸ್ ಇದೆ ಆ ಡಿಪಾರ್ಟ್ಮೆಂಟ್ಸಿಂದ ಒಂದಿಷ್ಟು % ಸಿಲೆಬಸ್ನ ಇನ್ಕ್ಲೂಡ್ ಮಾಡೋ ಸಾಧ್ಯತೆ ಇರುತ್ತೆ. ಯಾವುದರಲ್ಲಿ 70% ಮೆಥಮೆಟಿಕ್ಸಲ್ಲಿ 30% ಮೆಥಮೆಟಿಕ್ಸ್ ಮಾಡಿ ಅದೇ ಸಿಲೆಬಸ್ಗೆ 40% ಹೊಸ ಸಿಲೆಬಸ್ನ ಆ್ಯಡ್ ಮಾಡೋ ಸಾಧ್ಯತೆ ಇರುತ್ತೆ ಯಾವಾಗ KS2 ಚೂಸ್ ಮಾಡಿದ್ರೆ. KS2ಗೆ ನಾನು ನೋಟಿಫಿಕೇಷನ್ ಮಾಡ್ತೀನಿ ಅಂತ ಡಿಪಾರ್ಟ್ಮೆಂಟ್ ಅವ್ರು ಏನಾದರೂ ಡಿಸೈಡ್ ಮಾಡಿದ್ರೆ ಈ ಒಂದು ಸ್ಮಾಲ್ ಚೇಂಜಸ್ನ ನೋಡ್ಬೋದು. ಇನ್ನು ಲಾಸ್ಟ್ ಕೇಸ್ ಯಾರಿಗೆ ಓನ್ಲಿ ಡಿಪ್ಲೊಮೊ ಮತ್ತು ಓನ್ಲಿ BE ಸಿವಿಲಲ್ಲಿ ಆಗಿರೋರಾದರೆ ಪೇಪರ್ 2 ಏನಿದೆ, ಏನು ಪೇಪರ್ 2 ಇದೆ, ಪೇಪರ್ 2 ಇದು ಸರ್ವೇಯಿಂಗ್ ಸಬ್ಜೆಕ್ಟ್ಸ್ ಮಾಡಿಬಿಡ್ತಾರೆ. ನೀವು ಡಿಪ್ಲೊಮೊದಲ್ಲಿ ಇಂಜಿನಿಯರಿಂಗಲ್ಲಿ ಏನು ಓದಿದ್ದೀರಾ ಸರ್ವೇಯಿಂಗು, ಆ ಸಬ್ಜೆಕ್ಟ್ಸ್ನ ಇನ್ಕ್ಲೂಡ್ ಮಾಡಿ 100% ನೋ ಫಿಸಿಕ್ಸ್, ನೋ ಮ್ಯಾಥಮೆಟಿಕ್ಸ್, ನೋ ಜಿಯೋಗ್ರಫಿ, 100% ಸರ್ವೇಯಿಂಗ್ ರಿಲೇಟೆಡ್ ಸಬ್ಜೆಕ್ಟ್ಸ್ನ ಇನ್ಕ್ಲೂಡ್ ಮಾಡಿ ಪೇಪರ್ 2 ಮಾಡ್ಬೋದು. ಇದು ಯಾವುದಕ್ಕೆ KS3ಗೆ ಡಿಪ್ಲೊಮೊ ಸಿವಿಲು BE ಸಿವಿಲ್ನ ಮಾತ್ರ ಕನ್ಸಿಡರ್ ಮಾಡಿ ನೋಟಿಫಿಕೇಷನ್ ಬಿಡ್ತೀನಿ ಅಂತ ಡಿಪಾರ್ಟ್ಮೆಂಟ್ ಅವ್ರು ಏನಾದರೂ ಡಿಸೈಡ್ ಮಾಡಿದ್ರೆ ಪೇಪರ್ 1 GS ಇದ್ದು ಪೇಪರ್ 2 ಸರ್ವೇಯಿಂಗ್ ರಿಲೇಟೆಡ್ ಸಬ್ಜೆಕ್ಟ್ಸು 100 ಮಾರ್ಕ್ಸ್ 100% ಇದ್ಬಿಡುತ್ತೆ. KS2 ಚೂಸ್ ಮಾಡಿದ್ರೆ ಪೇಪರ್ 1 GS ಇರುತ್ತೆ. ಆ್ಯಸ್ ಪರ್ 2024 C&R ರೂಲ್ಸ್ ಪ್ರಕಾರ ಅಥವಾ ಸಿಲೆಬಸ್ ಪ್ರಕಾರ ಇವರೆಲ್ಲರಿಗೂ ಎಲಿಜಿಬಿಲಿಟಿ ಕೊಟ್ಟಿರ್ತಾರಲ್ವಾ. ಸೊ ಇವರೆಲ್ಲ ಆ್ಯಸ್ ಪರ್ ನ್ಯೂ C&R ರೂಲ್ಸ್ಗೆ ಎಲಿಜಿಬಿಲಿಟಿ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಏನು ಮಾಡ್ತಾರೆ, ಆ ಹೊಸ ಬ್ರಾಂಚ್ನವ್ರು ಬಂದಿರೋ ಕಾರಣದ ಆ್ಯಸ್ ಪರ್ 2024 ನಮಗೆ 70-20-15 ಇದೆ ಏನು ಕ್ವಶನ್ ಪೇಪರ್ ಸೆಟ್ ಮಾಡೋದು. ಆ 70% ಮೆಥಮೆಟಿಕ್ಸ್ನಲ್ಲಿ 70% ಮೆಥಮೆಟಿಕ್ಸ್ನ 30% ರೆಡ್ಯೂಸ್ ಮಾಡಿ ಇನ್ನು 40%ಅಲ್ಲಿ EC ರಿಲೇಟೆಡ್ ಸಬ್ಜೆಕ್ಟ್ಸು, CS ರಿಲೇಟೆಡ್ ಸಬ್ಜೆಕ್ಟ್ಸು ಮತ್ತು ಸರ್ವೇಯಿಂಗ್ ರಿಲೇಟೆಡ್ ಸಬ್ಜೆಕ್ಟ್ಸು ಹಾಗೂ ಜಿಯೋ ಸ್ಪೇಷಿಯಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಸ್ನ ಇನ್ಕ್ಲೂಡ್ ಮಾಡೋ ಸಾಧ್ಯತೆ ಇರುತ್ತೆ ಈ 40%ಅಲ್ಲಿ. ಸೊ 30 + 40 70, ಇದರಲ್ಲಿ ಮೆಥಮೆಟಿಕ್ಸು ಮತ್ತು ಈ ಬ್ರಾಂಚಿಗೆ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಸು, ನೆಕ್ಸ್ಟ್ ಫಿಸಿಕ್ಸು, ಜಿಯೋಗ್ರಫಿ ಇಷ್ಟು ಕನ್ಸಿಡರ್ ಮಾಡೋ ಸಾಧ್ಯತೆ ಇರುತ್ತೆ ಆ್ಯಸ್ ಪರ್ ನ್ಯೂ C&R ರೂಲ್ಸು ನೋಟಿಫಿಕೇಷನ್ ಬಂತಂದರೆ. ಇನ್ ಕೇಸ್ KS1 ಎಲ್ಲರಿಗೂ ಎಲಿಜಿಬಿಲಿಟಿ ಕೊಟ್ಟರೆ 2024 ಏನು ಸಿಲೆಬಸ್ ಇತ್ತು ಅದೇ ಸಿಲೆಬಸ್ ಪ್ರಕಾರನೇ ಕ್ವಶನ್ ಪೇಪರ್ ಸೆಟ್ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಪ್ಯಾಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಎಕ್ಸಾಮ್ ಪ್ಯಾಟರ್ನ್ ಏನಾದರೂ ಬದಲಾವಣೆ ಆಗ್ಬೋದು ಅಂದರೆ ಈ ಬದಲಾವಣೆ ನೀವು ನೋಡ್ಬೋದು. ಇನ್ ಕೇಸ್ ಏನಾದರೂ C&R ರೂಲ್ಸ್ನ ಈ ಥರ ಮಾಡ್ತೀವಿ ಆ ಥರ ಮಾಡ್ತೀವಿ ಅಂತ ಕನ್ಸಿಡರ್ ಮಾಡಿದ್ರೆ. ಸೊ ಈಗ ನಿಮಗೆ ಒಂದು ಚಿಕ್ಕದಾಗಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಿಟ್ಟರೆ ಇನ್ನು ನೆಕ್ಸ್ಟ್ ಯಾವುದೇ ಥರದ ಬದಲಾವಣೆ ಇರಲ್ಲ. 5 years ರಿಲ್ಯಾಕ್ಸೇಷನ್ ಅಂತ ಇದ್ದೇ ಇರುತ್ತೆ. ಅದಾಗಿನ ನಂತರ ನಿಮಗೆ ಗೊತ್ತಿರಬೇಕು ಈ ವರ್ಷ ಯಾವುದೆಲ್ಲ ನೋಟಿಫಿಕೇಷನ್ಸ್ ಆಗುತ್ತೆ 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ಜನರಲ್ ಮೆರಿಟ್ ಅವರಿಗೆ 40, OBC ಅವರಿಗೆ 43, SC STಗೆ 45. ಇದು ಏಜ್ ರಿಲ್ಯಾಕ್ಸೇಷನು, ಇದೇ ಏಜ್ ರಿಲ್ಯಾಕ್ಸೇಷನ್ ಸಂಬಂಧಪಟ್ಟಂತೆ ಏನಾಗುತ್ತೆ ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ. ಅದಾಗಿ ನಂತರ ಎಕ್ಸಾಮಿನೇಷನ್ ಪ್ಯಾಟರ್ನ್ ಲೈಕ್ ಪೇಪರ್ 1 ಪೇಪರ್ 2 ಹೇಳಿದೆ. ಮಾರ್ಕ್ಸ್ ಎಷ್ಟಿರ್ಬೋದು 200 ಮಾರ್ಕ್ಸು, 90 ಮಿನಿಟ್ಸು, 120 ಮಿನಿಟ್ಸು ಪೇಪರ್ ಆಗ್ಬೋದು. ಸೊ ನೆಗೆಟಿವ್ ಮಾರ್ಕಿಂಗು ಕನ್ಸಿಡರ್ ಆಗಿರುತ್ತೆ, 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಆದಮೇಲೆ ಇದು ಇನ್ನೊಂದು ಬದಲಾವಣೆ ಏನು ನೋಡ್ಬೋದು ಅಂದರೆ, ಸೊ KPSC ಕಂಡಕ್ಟ್ ಮಾಡುತ್ತಾ KA ಕಂಡಕ್ಟ್ ಮಾಡುತ್ತಾ ಅನ್ನೋದೊಂದು ಭಾಳ ಜನ ಕನ್ಫ್ಯೂಷನ್ ಇದ್ರಿ. ಸೊ ನೋಡಿ, ರೀಸೆಂಟಾಗಿ ಬಿಟ್ಟಿರುವಂಥ ಕೆಲವೊಂದು ಸರ್ಕ್ಯುಲರ್ಸಲ್ಲಿ KPSC ಆಗಿರ್ಬೋದು ಗೌರ್ಮೆಂಟ್ ಆಫ್ ಕರ್ನಾಟಕದವರು ಏನಾಗಿಂತ ಹೇಳಿದರೆ ಗ್ರೂಪ್ A ಮತ್ತು ಗ್ರೂಪ್ B KPSCಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದರೆ, ಗ್ರೂಪ್ C ಮತ್ತು ಗ್ರೂಪ್ D ಇರುವಂಥ ಸರ್ಕ್ಯುಲರ್ ಅಥವಾ ನೋಟಿಫಿಕೇಷನ್ಸ್ನ KAಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದರೆ. ಸೊ ಈ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ ಗ್ರೂಪ್ ಸಿ ಬರೋ ಕಾರಣದಿಂದ ನಮಗೆ KEಗೆ ಹೋಗೋ ಸಾಧ್ಯತೆ ಇದೆ. 95% KE ಅವ್ರಿಗೆ ಹೋಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಈ ನೋಟಿಫಿಕೇಷನ್ಗಳು ಬೇಗನೆ ಕಂಪ್ಲೀಟ್ ಆಗೋಗುತ್ತೆ ಇನ್ ಕೇಸ್ KE ಅವ್ರು ಕೊಟ್ಟರೆ. ಸೊ ಬದಲಾವಣೆ ಅಂತ ಏನಂತಿದ್ದೀನಿ, ಇಷ್ಟೆಲ್ಲ ಬದಲಾವಣೆನ ನೋಡ್ಬೋದು. ಸಿಲೆಬಸಲ್ಲಿ ನೋಡ್ಬೋದು, ಕ್ವಾಲಿಫಿಕೇಷನ್ಸಲ್ಲಿ ನೋಡ್ಬೋದು, ಸ್ಯಾಲರಿನಲ್ಲಿ ಸೇಮ್ ಇರುತ್ತೆ, ಏಜ್ ರಿಲ್ಯಾಕ್ಸೇಷನ್ ಸೇಮ್ ಇರುತ್ತೆ. ಎಕ್ಸಾಮ್ ಪ್ಯಾಟರ್ನ್ ಹೇಳಿದ್ದೀನಲ್ಲ, 200 ಮಾರ್ಕ್ಸು, 100 ಕ್ವಶನ್ಸ್ ವಿತ್ ನೆಗೆಟಿವ್ ಮಾರ್ಕಿಂಗ್. ಯಾವ ಎಕ್ಸಾಮಿನೇಷನ್ ಅಥಾರಿಟಿ ಕಂಡಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೊಂದಿಷ್ಟು ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ
ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಂದರೆ ವೀಡಿಯೋನ ಲೈಕ್ ಮಾಡಿ. ಆದ ನಂತರ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನೆಲ್ಲ ಹೇಳಿದ್ದೀನಿ ಅದು ನೆಗೆಟಿವ್ ಕಮೆಂಟನ್ನಾಗಲಿ ನಿಮ್ಮ ಕಡೆಯಿಂದ ಪಾಸಿಟಿವ್ ಕಮೆಂಟ್ ಆದರೂ ಆಗಲಿ ಕಮೆಂಟನ್ನು ಡ್ರಾಪ್ ಮಾಡಿ ನೋಡೋಣ. ಯಾಕಂದರೆ ಸಾಕಷ್ಟು ಜನರ ಇಂಟ್ರೆಸ್ಟ್ ಏನೇನಿದೆ ಅಂತ ನನಗೂ ಗೊತ್ತಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಏನು ಬದಲಾವಣೆ ಆಗಿದ್ದಾಗ ಯಾರಿಗೆಲ್ಲ ಏನೆಲ್ಲ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೋದು. ಸೊ ನಿಮ್ಮ ಕಮೆಂಟ್ಗೆ ಯಾವುದೇ ಥರದ ರಿಸ್ಟ್ರಿಕ್ಷನ್ ಇಲ್ಲ. ನೀವು ನನ್ನ ಬೈದರೂ ತೊಂದರೆ ಇಲ್ಲ, ಹೊಗಳಿದ್ರೂ ತೊಂದರೆ ಇಲ್ಲ. ನಿಮ್ಮ ಕಮೆಂಟ್ ಏನಿದೆ, ನೀವು ನಿಮಗೆ ಇಂಡಿಪೆಂಡೆನ್ಸ್ ಇದೆ ಕಮೆಂಟ್ ಮಾಡೋಕ್ಕೆ, ಸೊ ಕಮೆಂಟ್ ಮಾಡ್ಬೋದು. ಸೊ ಕಮೆಂಟನ್ನು ನೋಡ್ಕೊಂಡು ನಾನು ನಿಮಗೆ ಏನಾದರೂ ಪ್ರಾಬ್ಲಮ್ ಇತ್ತು, ತೊಂದರೆ ಇತ್ತು, ಕ್ವಶನ್ ಇತ್ತು ಅಂದರೆ ನಿಮ್ಮ ಕಮೆಂಟನ್ನು ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೇನೆ. ಸೊ ಈ ವಿಡಿಯೋದ ಕೊನೆಯಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಈ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ಇದೆಲ್ಲ ಜಸ್ಟ್ ಎಕ್ಸ್ಪೆಕ್ಟೆಡ್. ಓಕೆ, ಇದು ಕನ್ಫರ್ಮ್ ಅಲ್ಲ, ಇದು ಓನ್ಲಿ ಎಕ್ಸ್ಪೆಕ್ಟೆಡು. ಸೊ ಆ್ಯಸ್ ಪರ್ ನ್ಯೂಸ್ ಆ್ಯಂಡ್ ರೂಲ್ಸ್ ಬಂದಿದೆ, ಅಬ್ಜೆಕ್ಷನ್ಸ್ ಹೋಗಿದೆ, ಹಾಗಾಗಿ ಏನೆಲ್ಲ ಬದಲಾವಣೆ ಆಗ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ. ಓಕೆ, ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಏನೇ ನಿಮಗೆ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಹಾಗೂ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮ್ಗೆ ಇನ್ಫಾರ್ಮೇಟಿವ್ ಅಂದರೆ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬಿಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.